ಹಲೋ, ಹಾಯ್. ಹಾಯ್ ಮೇಡಮ್. ಹಾಯ್, ಯಾರಿದು? ಮೇಡಮ್ ನಮ್ಮ ಹೆಸರು ನವೀನ್ ರಾಜ್ ಅಂತ. ನವೀನ್ ರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಬಸವೇಶ್ವರ ನಗರ ಮೇಡಮ್. ಅಮೌಂಟ್ ಡ್ಯಾನ್ಸ್ ಕ್ಲಾಸ್ ಇದೆ. ಇವತ್ತಿನ ಕಾರ್ಯಕ್ರಮದ ಟಾಪಿಕ್ ಗೊತ್ತಾ? ಗೊತ್ತಾಯ್ತು. ನಮ್ಮ ಲವ್ ಮ್ಯಾರೇಜ್ ಇಷ್ಟ, ಅರೇಂಜ್ ಮ್ಯಾರೇಜ್ ಇಷ್ಟ ಅಂತ. ಹೌದು. ಸೊ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಅರೇಂಜ್ ಮ್ಯಾರೇಜ್ ಮೇಡಮ್. ಯಾವ ರೀತಿ, ಯಾಕೆ? ಅರೇಂಜ್ ಮ್ಯಾರೇಜ್ ಅಂದ್ರೆ ಗೊತ್ತಿರಿ, ಫ್ಯಾಮಿಲಿ ಅವ್ರಂತ ಎಲ್ಲ ಪೂರ್ತಿ ಒಪ್ಕೊಂಡಿದ್ದಾರೆ. ಬಟ್ ಲವ್ ಮ್ಯಾರೇಜ್ ಅಂದ್ರೆ ಫ್ಯಾಮಿಲಿ ಅವ್ರನ್ನೆಲ್ಲ ವಿರುದ್ಧ ಹಾಕೊಂಡು ಲವ್ ಮಾಡಿ ಮದುವೆ ಆಗಬೇಕು ಅವ್ರಿಗೆ. ಸೊ ಒಂದು ರೀತಿ ಫ್ಯಾಮಿಲಿನ ಮದುವೆ ಮಾಡ್ಕೊತಿದ್ರೆ ಹೊರತು ಹುಡುಗಿನಲ್ಲ ಅಂತ ಅರ್ಥ ಆಯ್ತು ನನಗೆ ಇವಾಗ. ಐ ಮೀನ್ ಫಸ್ಟ್ ನಮ್ಮ ಪ್ರಿಪರೇಷನ್ ಚಿಕ್ಕ ವಯಸ್ಸಿಂದ ದೊಡ್ಡವ್ರು ಮಾಡಿ ಸಾಕಿ ಕಲಿವಿ ಎಲ್ಲರೂ ಪ್ರಿಪರೇಷನ್ ಕೊಟ್ಟರೆ ನಮಗೆ ಫಸ್ಟ್. ಬಟ್ ಅವ್ರು ಇಷ್ಟದಂಗೆ ಮದುವೆ ಆಗಬೇಕು. ಸೊ ನಿಮ್ಮ ಒಂದು ಪ್ರಶ್ನೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೇನೆ. ನೀವು ನಿಮ್ಮ ತಂದೆ ತಾಯಿ ಇಷ್ಟಪಟ್ಟವ್ರನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರಿ, ಸರಿನಾ? ಹೌದು. ಆದ್ರೆ ನಾನ್ ಕೇಳೋ ಪ್ರಶ್ನೆ, ನಿಮ್ಮ ತಂದೆ ತಾಯಿ ನಿಮ್ ಜೊತೆ ಜೀವನ ಮಾಡ್ತಾರಾ ಅಥವಾ ನಿಮ್ಮ ಧರ್ಮಪತ್ನಿ ಆಗೋರು, ನಿಮ್ಮ ಬಾಳ ಸಂಗಾತಿ ಆಗೋರು ನಿಮ್ ಜೊತೆಗೆ ಇರ್ತಾರ? ನಮ್ಮ ಧರ್ಮಪತ್ನಿ ಆಗೋರೇ ಜೀವಿಸೋದು. ಆದ್ರೆ ನಮ್ಮ ತಂದೆ ತಾಯಿ ನೋಡಿರೋ ಹುಡುಗಿ ಅಷ್ಟು ನಮ್ಮನ್ನ ಇಷ್ಟಪಟ್ಟಲ್ಲ, ಅದಕ್ಕೋಸ್ಕರ. ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅವ್ರು ಇಷ್ಟಪಟ್ಟದಂತಾನೆ ನಮಗೆ ತೋರಿಸೋದು. ಬಲವಂತನೇ ಇರ್ಬೋದು. ನೀವ್ ಯಾವ ರೀತಿ ಅಪ್ಪ ಅಮ್ಮ ಇಷ್ಟಪಡ್ತಾರೋ, ಅವ್ರು ಖುಷಿ ಪಡ್ಬೇಕು, ನಮ್ಗೋಸ್ಕರ ಇಷ್ಟೊಂದು ಕಷ್ಟ ಬಿದ್ದು ಅವರು ಇದು ಮಾಡಿದಾರೆ ಅಂತ ನೀವ್ ಯಾವ ರೀತಿ ಒಪ್ಕೊಂತೀರೋ ಹಾಗೆ ಅವ್ರು ಒಪ್ಕೊಂಡಿರ್ಬೋದಲ್ಲ? ಅದು ನಿಜ. ಬಟ್ ಆದ್ರೆ ನಮ್ಗೆ ಲವ್ ಮ್ಯಾರೇಜ್ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಆಲ್ರೆಡಿ ಅನುಭವಿಸಿದೀವಿ. ಇದು ಸತ್ಯಾಂಶ ಆಚೆ ಬಂತು ಬಿಡಿ. ಸೊ ಯಾಕೆ, ಏನಾಯ್ತು? ಏನಿಲ್ಲ, ಸಡನ್ ಬ್ರೇಕಪ್ ಆಯ್ತು. ಯಾವ ರೀತಿ, ಯಾಕೆ ಕಾರಣ ಕೇಳ್ಬೋದಾ? ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ನನ್ನ ಬರ್ಡೇ ದಿವಸ ಪ್ರಪೋಸ್ ಮಾಡಿ ಒಪ್ಕೊಂಡಿದ್ದು. ನನ್ನ ಬರ್ಡೇ ದಿವಸನೇ ಕಟ್ ಆಯ್ತು 4 years ಆದ್ಮೇಲೆ. ಯಾಕೆ ಕಟ್ ಆಯ್ತು? ಕಾರಣ ಏನು ಮ್ಯಾಮ್? ಕಾರಣ ಏನು? ಕಾರಣ ಅಂದ್ರೆ ಸಿಂಪಲ್, ಲೈಫಲ್ಲಿ ಸೆಟ್ಲ್ ಆಗು ಅಂತ ಅಷ್ಟೇ. ಏನ್ ಹೇಳಿ? ಲೈಫಲ್ಲಿ ಸೆಟ್ಲ್ ಆಗಿ ಅಂತ.